2,000 ರೂಪಾಯಿ ಬೆಳಗ್ಗೆಯಿಂದ ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಆಗ್ತಾ ಇದೆ. ಹೌದು, 30ನೇ ಕಂತು ಹಣ ಜಮೆ ಆಗ್ತಾ ಇದೆ, 31ನೇ ಕಂತು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ವೀಕ್ಷಕರೇ ನೋಡಿ, ಒಂದು ಕಡೆಗೆ ಹಣ ಜಮೆ ಆಗ್ತಾ ಇದೆ, ಮತ್ತೊಂದು ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮತದಾನ ಮಾಡುವ ಹಕ್ಕು ಹೋದ್ರೆ ಪಿಂಚಣಿ, ಗೃಹಲಕ್ಷ್ಮಿ ಹಣ ಯಾವುದು ಕೂಡ ಸಿಗಲ್ಲ ಅಂತ ಹೊಸ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಅಂದ್ರೆ SIR ನಿಂದ ಬಡವರ ಮತ ಕಸಿಯುವ ಸಂಚು ನಡೀತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ BPL ರೇಷನ್ ಕಾರ್ಡ್ ಇದ್ದವರಿಗೆ, AY ಅಂತ್ಯೋದಯ ಚೀಟಿ ಇದ್ದವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಅಕ್ಕಿ ಜೊತೆಗೆ ಯಾವೆಲ್ಲ ವಸ್ತು ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಎಲ್ಲ ಕೂಡ ಡೀಟೇಲ್ ಆಗಿ ನೋಡೋಣ. ಇನ್ನು 3ನೇ ದಿನವೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಭರ್ಜರಿ ಏರಿಕೆ ಮಾಡಲಾಗ್ತಾ ಇದೆ. ಹೌದು ವೀಕ್ಷಕರೇ, ಮತ್ತೆ ಬೆಲೆ ಪರಿಷ್ಕರಣೆ ಮಾಡಿದ್ದಾರೆ. 10 ದಿನದಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರುವಂತದ್ದು. ಹಾಗಾದ್ರೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ದೇಶಾದ್ಯಂತ ಮತ್ತೆ ಹೈ ಅಲರ್ಟ್ ಅಂತಾನು ಕೂಡ ಹೇಳಬಹುದು. ಎಬೋಲಾ ವೈರಸ್, ಹೌದು ವೀಕ್ಷಕರೇ, ಎಬೋಲಾ ವೈರಸ್ ನಿಂದಾಗಿ ಈಗಾಗಲೇ 150ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರಂತೆ ಆಫ್ರಿಕಾ ಖಂಡದಲ್ಲಿ. ಹೀಗಾಗಿ ನಮ್ಮ ಭಾರತದಲ್ಲೂ ಕೂಡ ಕೇಂದ್ರ ಸರ್ಕಾರ ಒಂದು ಮಾರ್ಗಸೂಚಿ ಹೊರಡಿಸ್ತಾ ಇದೆ. ಮತ್ತೆ 21 ದಿನಗಳ ಕ್ವಾರಂಟೈನ್ ನಿಯಮ ಜಾರಿಗೆ ಬಂದಿರುವಂತದ್ದು. ಹೀಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಹೆಲ್ತ್ ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಿದೆ. ಇದ್ರ ಬಗ್ಗೆ ಅಪ್ಡೇಟ್ ನೋಡೋಣ. ಮತ್ತೊಂದು ಕಡೆಗೆ ಕರ್ನಾಟಕದಲ್ಲಿ 10 ಜಿಲ್ಲೆಗಳಲ್ಲಿ ರಾತ್ರಿಯಿಂದಲೇ ಭರ್ಜರಿ ಮಳೆ, ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಭರ್ಜರಿ ಮಳೆ. 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಗುಡುಗು ಸಿಡಿಲು ಸಮೇತ ಭರ್ಜರಿ ಮಳೆ ಆಗ್ತಾ ಇದೆ. ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಆಗುತ್ತೆ, ಯಾವ ಜಿಲ್ಲೆ ಜನರು ಎಚ್ಚರದಿಂದ ಇರಬೇಕು, ಎಲ್ಲಾ ಒಂದು ಜಿಲ್ಲೆಗಳ ಹೆಸರನ್ನು ಕೂಡ ಶುರು ಮಾಡೋಕ್ಕಿಂತ ಮುಂಚೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 29ನೇ ಕಂತು ಹಣ ಜಮೆ ಆಯ್ತಾ, ಅಂದ್ರೆ ಫೆಬ್ರವರಿ ತಿಂಗಳದ್ದು ಹಣ ಬಂತಾ, ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಪ್ರತಿಯೊಬ್ರು ಕೂಡ. ಯಾಕಂದ್ರೆ ಈಗ 30ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಕೆಲವರಿಗೆ ಮಾರ್ಚ್ ತಿಂಗಳಲ್ಲಿ 4,000 ರೂಪಾಯಿ ಹಣ ಜಮೆ ಆಗಿದೆ. ಆದ್ರೆ ಏಪ್ರಿಲ್ ತಿಂಗಳಲ್ಲಿ ಹಣ ಕೆಲವರಿಗೆ ಬಂದಿಲ್ಲ, ಕೆಲವರಿಗೆ ಬಂದಿದೆ. ನೋಡಿ ವೀಕ್ಷಕರೇ, ಇಲ್ಲಿ ಏನಾಗ್ತಾ ಇದೆ, ಜಿಲ್ಲಾವಾರು ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರುತ್ತೆ. ಕೆಲವೊಂದು ಜಿಲ್ಲೆಯಲ್ಲಿ ಒಂದು ತಿಂಗಳು ಹಣ ಬಂದಿಲ್ಲ ಅಂದ್ರೆ ಮತ್ತೊಂದು ತಿಂಗಳಲ್ಲಿ ಹಣ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಬಡವರ ಮತ ಕಸಿಯುವ ಸಂಚು ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಯಿಂದಾಗಿ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿದೆ. ಎದಕ್ಕಂದ್ರೆ ಮತದಾನ ಮಾಡೋ ಹಕ್ಕು ಹೋದ್ರೆ ಪಿಂಚಣಿ ಮತ್ತು ಗೃಹಲಕ್ಷ್ಮಿ ಹಣ ಯಾವುದೂ ಸಿಗಲ್ಲ. ಹೀಗಾಗಿ ಎಲ್ಲರೂ ಕೂಡ SIR ಬಗ್ಗೆ ಎಚ್ಚೆತ್ತುಕೊಳ್ಬೇಕು. SIR ಬಗ್ಗೆ ನಮ್ಮ ಶಾಸಕರು BLOಗಳಿಗೆ ಜಾಗೃತಿ ಮೂಡಿಸ್ತಾ ಇದ್ದೇವೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ನೋಡಿ, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಡವರ ಮತಗಳನ್ನ ತೆಗೆಯಲು SIR ಮೂಲಕ ಸಂಚು ಮಾಡಲಾಗಿದೆ ಅಂತೆ. ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹೇಳಿದ್ದೇನೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ತಿಳಿಸಿರುವಂತದ್ದು. ವೀಕ್ಷಕರೇ, ಅಂದ್ರೆ SIR ಕುರಿತು ಮತ ಕಡಿತ ತಡೆಗೆ ಜನರು ಜಾಗೃತರಾಗಬೇಕು, ಪ್ರತಿಯೊಬ್ರು ಅರ್ಜಿ ಸಲ್ಲಿಸಬೇಕು. ಇಲ್ಲದಿದ್ರೆ ನಾಗರಿಕರು ತಮ್ಮ ಮತ ಕಳೆದುಕೊಳ್ತಾರೆ. ಬೇರೆ ರಾಜ್ಯಗಳಲ್ಲಿ ಇದೇ ರೀತಿ ಆಗಿದೆ. ಸೊ ನೀವೇನಾದ್ರೂ ಮತದಾನ ಹಕ್ಕು ಕಳೆದುಕೊಂಡರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಸರ್ಕಾರದ ಯೋಜನೆಗಳ ಲಾಭನೂ ಸಿಗಲ್ಲ, ಪಿಂಚಣಿ ಕೂಡ ಸಿಗಲ್ಲ. ಅಂದ್ರೆ ಯೋಜನೆಗಳ ಲಾಭ ನಿಮಗೆ ಸಿಗಲ್ಲ, ಜನರು ಇದರಿಂದ ವಂಚಿತರಾಗ್ತಾರೆ. ಅದಕ್ಕಾಗಿ ಎಲ್ಲರೂ SIR ಬಗ್ಗೆ ಎಚ್ಚೆತ್ತುಕೊಳ್ಬೇಕಿದೆ ಅಂತಾನೂ ಕೂಡ ಇಲ್ಲಿ ತಿಳಿಸಲಾಗಿದೆ. ವೀಕ್ಷಕರೇ, ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಬರೋದಾದ್ರೆ ನೋಡಿ, ಈಗ ಬಾಕಿ 2 ಕಂತು ಹಣ ಬಿಡುಗಡೆ ಆಗ್ತಾ ಇದೆ. 30, 31ನೇ ಕಂತು ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ಈ ತಿಂಗಳು 30ನೇ ತಾರೀಕಿನ ಒಳಗೆ ನಿಮಗೆ ಅಕೌಂಟ್ಗೆ 100% ಹಣ ಬರುತ್ತೆ. ಯಾಕಂದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಮೊದಲೇ ಹೇಳಿಕೆ ಕೊಟ್ಟಿರುವಂತೆ 10 ದಿನದ ಒಳಗಡೆ ಪ್ರತಿಯೊಂದು ಅಕೌಂಟ್ಗೂ ಕೂಡ ಒಟ್ಟು 4,000 ರೂಪಾಯಿ 2 ಕಂತು ಬಾಕಿ ಕಂತು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ಬಾಕಿ ಕಂತು ಅಂತಾನೂ ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಈಗ ನೋಡಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಮೇ ತಿಂಗಳಲ್ಲಿ 30ನೇ ತಾರೀಕಿನ ಒಳಗೆ ಜಮೆ ಆಗುತ್ತೆ. ಕೆಲವರಿಗೆ ಏಪ್ರಿಲ್ ತಿಂಗಳಲ್ಲಿ ಹಣ ಬಂದಿರ್ಲಿಕ್ಕಿಲ್ಲ, ಅವರಿಗೆ ಈ ತಿಂಗಳು 2 ಕಂತು ಹಣ ಜಮೆ ಆದ್ರೆ ಅವರಿಗೆ ಕಂಪ್ಲೀಟ್ ಆದಂತಾಗುತ್ತೆ. ಆದ್ರೆ ಇಲ್ಲಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು JDS ಪಕ್ಷದಿಂದ ಮತ್ತೊಮ್ಮೆ ಈಗ ಧ್ವನಿ ಎತ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಅವ್ಯವಹಾರ ಆಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಆರೋಪ ಮಾಡಿರುವಂತದ್ದು. 2024-25ನೇ ಸಾಲಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 10 ತಿಂಗಳದ್ದು ಮಾತ್ರ ಹಣ ಕೊಟ್ಟಿದ್ದೀರಿ. 2 ತಿಂಗಳದ್ದು ಒಟ್ಟು 5,000 ಕೋಟಿ ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಜಮೆ ಆಗಿಲ್ಲ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನ ಈ ಒಂದು ಹಣ ಎಲ್ಲಿ ಹೋಯ್ತು ಅಂತ ಲೆಕ್ಕ ಕೊಡಬೇಕು ಅಂತ ಆಗ್ರಹಿಸಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ, ಮತ್ತೊಂದು ಕಡೆಗೆ ಹೋದ ವರ್ಷದ ಅಂದ್ರೆ 2024-25ನೇ ಸಾಲಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಬಂದಿಲ್ಲ ಅಂತ ಗೃಹಲಕ್ಷ್ಮಿಯರು ಬಾಕಿ ಹಣ ಕೊಡಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೈಕೋರ್ಟ್ ನಲ್ಲೂ ಕೂಡ ಈಗ PIL ಅರ್ಜಿ ಸಲ್ಲಿಕೆ ಆಗಿದೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ ವೀಕ್ಷಕರೇ. ಸೊ ಈಗ ಬನ್ನಿ, ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ರೇಷನ್ ಕಾರ್ಡ್ ಇದ್ದವರಿಗೆ
ಒಂದು ಕಡೆಗೆ BPL ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಇದೆ, ಬ್ಯಾಡ್ ನ್ಯೂಸ್ ಇದೆ. ಅಂತ್ಯೋದಯ ಚೀಟಿದ್ದವರಿಗಂತೂ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು BPL ಕಾರ್ಡ್ ಮಾನದಂಡಗಳನ್ನು ಕೂಡ ಪರಿಷ್ಕರಣೆ ಮಾಡೋದ್ರಿಂದ APL ಕಾರ್ಡ್ ಇದ್ದವರಿಗೂ ಕೂಡ ಗುಡ್ ನ್ಯೂಸ್ ಆಗಿದೆ. ಎದಕ್ಕಪ್ಪ ಅಂದ್ರೆ ಮುಂದಿನ ಬರೋ ದಿನ ಈ ಒಂದು BPL ಕಾರ್ಡ್ಗೆ ಇದ್ದ 1,20,000 ರೂಪಾಯಿ ಆದಾಯ ಮಿತಿ ಅದನ್ನ ಏರಿಕೆ ಮಾಡೋ ನಿರ್ಧಾರವಿದೆ ಅಂತೆ. ಅಂದ್ರೆ ಮುಂದಿನ ಕೆಲವೇ ದಿನಗಳಲ್ಲಿ ಇದು ಅಧಿಕೃತವಾಗಿ ಆದೇಶ ಬರಲಿದೆ. ಇದನ್ನ 3 ಲಕ್ಷ ರೂಪಾಯಿವರೆಗೂ ಏರಿಕೆ ಮಾಡಬಹುದು. ಅಂದ್ರೆ 2.5 ಲಕ್ಷನೂ ಮಾಡಬಹುದು, 2 ಲಕ್ಷನೂ ಮಾಡಬಹುದು, 3 ಲಕ್ಷ ರೂಪಾಯಿನೂ ಮಾಡಬಹುದು. ಅಧಿಕೃತವಾಗಿ ಅಪ್ಡೇಟ್ ಬರೋದಿದೆ. ನೋಡಿ, ಒಂದು ವೇಳೆ ಇನ್ಕಮ್ ಲಿಮಿಟ್ ಜಾಸ್ತಿ ಮಾಡಿದ್ರೆ ಈಗ ತುಂಬಾ BPL ಕಾರ್ಡು ರದ್ದಾಗ್ತಾ ಇದ್ದಾವೆ. 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು ಬಂದ್ ಆಗ್ತಾ ಇದೆ. ಸೊ ಇಲ್ಲಿ ತುಂಬಾ ಕಡಿಮೆ ಸಂಬಳಕ್ಕೆ ದುಡಿಯುವರ BPL ಕಾರ್ಡ್ ಕೂಡ ಬಂದ್ ಆಗ್ತಾ ಇದೆ. ದಿನಕ್ಕೆ 700, 500, 600 ರೂಪಾಯಿ ದುಡಿಯುವರ BPL ಕಾರ್ಡು ಕೂಡ ಬಂದ್ ಆಗ್ತಾ ಇದೆ. ಈ ತರ ಆಗ್ಬಾರ್ದು ಅಂತಾನೆ ಇನ್ಕಮ್ ಲಿಮಿಟ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ, ಮಾನದಂಡಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಲಕ್ಷಾಂತರ BPL ಕಾರ್ಡು APL ಕಾರ್ಡ್ ಆಗೋದು ಉಳಿಯುತ್ತೆ. ಒಂದು ಕಡೆಗೆ ಈಗಾಗಲೇ APL ಕಾರ್ಡ್ ಆದವರು ವಾಪಸ್ BPL ಹಪ್ತಿಗೆ ಬರಬಹುದು. ಅಂದ್ರೆ 3 ಲಕ್ಷ ರೂಪಾಯಿ ಒಳಗಡೆ ನಿಮ್ದು ಆದಾಯ ಇದ್ರೂ ಕೂಡ ನಿಮಗೆ BPL ಕಾರ್ಡ್. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತ ಆದೇಶ ಬರೋದು ಬಾಕಿ ಇದೆ. ಇನ್ನು ಎರಡನೇದಾಗಿ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಅನ್ನ ಸುವಿಧಾ ಯೋಜನೆ ಮೂಲಕ 75 ವರ್ಷ ಮೇಲ್ಪಟ್ಟವರಿಗೆ, ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ಪಡಿತರ ಕಲ್ಪಿಸುವ ಯೋಜನೆ ಶುರುವಾಗಿದೆ. ಒಮ್ಮೆ ಬಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಹೋಗಿ ಇದನ್ನ ಅರ್ಜಿ ಹಾಕ್ಬೇಕಾಗುತ್ತೆ ವೀಕ್ಷಕರೇ. ಇನ್ನು ಇಂದಿರಾ ಕಿಟ್ ವಿತರಣೆ ಕೂಡ ಶುರುವಾಗ್ತಾ ಇದೆ. ಇದೇ ಒಂದು ಜೂನ್ ತಿಂಗಳಿನಿಂದ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ಟು, ಅಂದ್ರೆ ಕೇಂದ್ರ ಸರ್ಕಾರದ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದಿಂದ ಇಂದಿರಾ ಕಿಟ್ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇಂದಿರಾ ಕಿಟ್ ನಲ್ಲಿ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಇರುತ್ತೆ. ಆದ್ರೆ ಹೆಸರು ಕಾಳು ಕೂಡ ಮೊದಲು ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಸದ್ಯಕ್ಕೆ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ವಿತರಣೆ ಮಾಡಲಾಗುತ್ತೆ. ಜೂನ್ ತಿಂಗಳಿನಿಂದ ಇಂದಿರಾ ಆಹಾರ ಫುಡ್ ಕಿಟ್ ವಿತರಣೆ ಮಾಡಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಸದ್ಯಕ್ಕೆ ಅಕ್ಕಿ ಜೊತೆಗೆ ರಾಗಿ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. 8 ಕೆಜಿ ಅಕ್ಕಿ, 2 ಕೆಜಿ ರಾಗಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಮುಂದಿನ ಬರೋ ದಿನ ರಾಗಿ ಎಷ್ಟು ವಿತರಣೆ ಮಾಡ್ತಾರೆ ಅಪ್ಡೇಟ್ ಇಲ್ಲ. ಆದ್ರೆ ಇಂದಿರಾ ಕಿಟ್ ವಿತರಣೆ ಜೂನ್ ತಿಂಗಳಿಂದ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಇನ್ನು ನಮ್ಮ ಕರ್ನಾಟಕದಲ್ಲಿ ಮತ್ತೆ 14 ಲಕ್ಷ BPL ಕಾರ್ಡುಗಳು ರದ್ದಾಗಬಹುದು. ಅಂದ್ರೆ 1,000 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಸ್ವಂತ ಮನೆ ನಗರ ಪ್ರದೇಶದಲ್ಲಿ ಹೊಂದಿರುವವರ BPL ಕಾರ್ಡು APL ಕಾರ್ಡ್ ಆಗಬಹುದು. ಇನ್ನು ಎರಡನೇದಾಗಿ ಸರ್ಕಾರಿ ನೌಕರರು, ತೆರಿಗೆ ಕಟ್ತಾ ಇದ್ದವರು, ಲಕ್ಷಾಂತರ ರೂಪಾಯಿ ಬ್ಯಾಂಕ್ ನಲ್ಲಿ ಟರ್ನ್ ಓವರ್ ಮಾಡೋರು, ಅಂಗಡಿ ಮಳಿಗೆ ಮನೆಗಳನ್ನ ಬಾಡಿಗೆ ಕೊಟ್ಟು ಬಾಡಿಗೆ ಪಡ್ಕೊಳ್ಳೋವರ BPL ಕಾರ್ಡು ಕೂಡ ಬಂದ್ ಆಗೋ ಸಾಧ್ಯತೆ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಒಟ್ಟು 14 ಲಕ್ಷ ಅನರ್ಹ ಕಾರ್ಡುಗಳನ್ನ ಪತ್ತೆ ಮಾಡಲಾಗಿದೆ. ಇನ್ನು ಕರ್ನಾಟಕದಲ್ಲಿ 3ನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಏರಿಕೆ ಮಾಡಲಾಗಿದೆ. ಹೌದು, ಎಷ್ಟು ಏರಿಕೆ ಮಾಡಿದ್ದಾರೆ ಅಂತ ನೀವು ಕೇಳಬಹುದು. ನೋಡಿ, ಮೊನ್ನೆ ತಾನೇ ಪೆಟ್ರೋಲ್ ಬೆಲೆ 3 ರೂಪಾಯಿ ಏರಿಕೆ ಮಾಡಿದ್ರು, ಮತ್ತೆ 99 ಪೈಸೆ ಏರಿಕೆ ಮಾಡಿದ್ರು, ಈಗ ಮತ್ತೆ 95 ಪೈಸೆ ಏರಿಕೆ ಮಾಡಿದ್ದಾರೆ. ಹತ್ತತ್ರ 1 ರೂಪಾಯಿ ಏರಿಕೆ ಆಗಿದೆ. ಅಂದ್ರೆ 108 ರೂಪಾಯಿ ಆಗಿದೆ ಈಗ ಪೆಟ್ರೋಲ್. ನೋಡ್ತಾ ಇದ್ದಂತೆ 103 ರೂಪಾಯಿ ಇದ್ದದ್ದು 108 ರೂಪಾಯಿ 9 ಪೈಸೆ ಆಗಿದೆ 1 ಲೀಟರ್ ಪೆಟ್ರೋಲ್ ಬೆಲೆ. ಇನ್ನು ಡೀಸೆಲ್ ಕೂಡ 90 ರೂಪಾಯಿ ಇತ್ತು ಲೀಟರ್ಗೆ ಹೋದ ತಿಂಗಳು. ಆದ್ರೆ 10 ದಿನದಲ್ಲಿ ಚೇಂಜ್ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಹಾಗಾದ್ರೆ ಮತ್ತೆ 95 ಪೈಸೆ ಡೀಸೆಲ್ ಪ್ರತಿ ಲೀಟರ್ ಮೇಲೆ ಏರಿಕೆ ಆಗಿದೆ. 90 ರೂಪಾಯಿ ಪೈಸೆ ಇದ್ದದ್ದು 95 ರೂಪಾಯಿ 99 ಪೈಸೆ, ಅಂದ್ರೆ 96 ರೂಪಾಯಿ ಆಗಿದೆ 1 ಲೀಟರ್ ಡೀಸೆಲ್ ಬೆಲೆ ಅಂತ ಹೇಳ್ಬಹುದು ವೀಕ್ಷಕರೇ. ಇನ್ನು 1ನೇ ತಾರೀಕು ಮತ್ತೆ ಗ್ಯಾಸ್ ಸಿಲಿಂಡರ್ ಬೆಲೆ ಪರಿಷ್ಕರಣೆ ಮಾಡಲಾಗುತ್ತಂತೆ. ಹೀಗಾಗಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗುತ್ತಾ, ಮತ್ತೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗುತ್ತಾ, ಯುದ್ಧ ಪರಿಣಾಮ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ. ಸೊ ಮುಂದಿನ ಬರೋ ದಿನ ಏನಾಗುತ್ತೆ ಕಾದು ನೋಡಬೇಕು. ಇನ್ನು ಕರ್ನಾಟಕ ರಾಜ್ಯದಂತ ಭರ್ಜರಿ ಮಳೆ, ಅದರಲ್ಲೂ 10 ಜಿಲ್ಲೆಗಳಿಗೆ ಅಲರ್ಟ್ ಅಂತ ಹವಾಮಾನ ಇಲಾಖೆ ಹೇಳಿದೆ. ಎದಕ್ಕಂದ್ರೆ ರಾತ್ರಿ ಆಗ್ತಾ ಇದ್ದಂತೆ ಗುಡುಗು ಸಿಡಿಲು ಸಮೇತ ಭರ್ಜರಿ ಮಳೆ ಆಗಬಹುದು. ಅಂದ್ರೆ ಪೂರ್ವ ಮುಂಗಾರು ಮಾರುತಗಳು ತುಂಬಾ ಬಲವಾಗಿವೆ. ಸೊ ನಮ್ಮ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಆಗಬಹುದು. ಅದರಲ್ಲೂ ಮುಂದಿನ 3-4 ದಿನಗಳ ಕಾಲ ಭಾರಿ ಮಳೆ ಆಗುತ್ತೆ. ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಯಚೂರು, ತುಮಕೂರು, ಚಿಕ್ಕಬಳ್ಳಾಪುರ, ಯಾದಗಿರಿ, ಬೀದರ್, ಕಲಬುರಗಿ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಇನ್ನು ಗದಗ, ಕೊಪ್ಪಳ, ಬಾಗಲಕೋಟೆ ಈ ಭಾಗದಲ್ಲೂ ಕೂಡ ಸಂಜೆ ಆಗ್ತಾ ಇದ್ದಂತೆ ಗುಡುಗು ಸಿಡಿಲು ಸಮೇತ ಭಾರಿ ಬಿರುಗಾಳಿ ಸಮೇತ ಮಳೆ ಆಗೋ ಸಾಧ್ಯತೆ ಇರೋದ್ರಿಂದ ಗುಡುಗು ಸಿಡಿಲು ಬೀಳುವಾಗ ಜನರು ಅನಾವಶ್ಯಕವಾಗಿ ಹೊರಗಡೆ ಬರಬಾರದು. ಇನ್ನು ಚಿಕ್ಕಬಳ್ಳಾಪುರ, ಹಾಸನ, ಚಿತ್ರದುರ್ಗ, ಕೋಲಾರ, ರಾಮನಗರದಲ್ಲೂ ಕೂಡ ಭಾರಿ ಮಳೆ ಆಗಬಹುದು. ಕೊಡಗು, ಮಂಡ್ಯ, ಬಳ್ಳಾರಿ, ಚಾಮರಾಜನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ವಿಜಯನಗರ ಈ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗುತ್ತೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಕರ್ನಾಟಕ ರಾಜ್ಯದಂತ ಮತ್ತೆ ಹೈ ಅಲರ್ಟ್ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಎದಕ್ಕಪ್ಪ ಅಂದ್ರೆ ಎಬೋಲಾ ವೈರಸ್ ಆತಂಕ. ವೀಕ್ಷಕರೇ, ಕರ್ನಾಟಕದಲ್ಲೂ ಕೂಡ ಎಬೋಲಾ ಭೀತಿ ಶುರುವಾಗಿದೆಯಾ? ಮಾರ್ಗಸೂಚಿ ಬಿಡುಗಡೆ ಆಗಿದೆ.
21 ದಿನಗಳ ಕ್ವಾರಂಟೈನ್ ಅಂತೆ. ಹೌದು, ಬೆಂಗಳೂರಿಗೆ ಬರೋರಿಗೆ, ವಿದೇಶದಿಂದ ಬರೋರಿಗೆ 21 ದಿನಗಳ ಕ್ವಾರಂಟೈನ್ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ಆರೋಗ್ಯ ಇಲಾಖೆ ರಾಜ್ಯಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಿದೆ. ವಿಶ್ವಾದ್ಯಂತನೂ ಕೂಡ ಅಲರ್ಟ್ ಇರುವಂತೆ ವಿಶ್ವ ಆರೋಗ್ಯ ಸಂಸ್ಥೆನೇ ಹೇಳಿಕೆ ಕೊಟ್ಟಿದೆ. ಇದು ಹೆಲ್ತ್ ಎಮರ್ಜೆನ್ಸಿ ಕೇಸ್ ಆಗಬಹುದು. ಕೊರೋನಾ ನಂತರ ಎಬೋಲಾ ವೈರಸ್ಗೆ ಬಲಿಯಾದವರು ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಇದನ್ನ ನೆಗ್ಲೆಕ್ಟ್ ಮಾಡುವಂತಿಲ್ಲ. ನೋಡಿ, ಕೊರೋನಾ ಮೊದಲು ಶುರುವಾಗಿತ್ತು ಚೈನಾದಲ್ಲಿ, ನಂತರ ಅಮೆರಿಕ, ಸಿಂಗಾಪುರ್, ಈ ತರ ಹಪ್ತ ನಮ್ಮ ಭಾರತದಲ್ಲೂ ಪತ್ತೆಯಾಗಿ ಭಾರತದಲ್ಲೂ ಕೂಡ ಸಾವಿರಾರು ಜನರು ಈ ಒಂದು ಕೊರೋನಾ ಸೋಂಕಿಗೆ ಸಾವನ್ನಪ್ಪಿದ್ರು. ಲಾಕ್ ಡೌನ್ ಕೂಡ ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು. ಆದ್ರೆ ಎಬೋಲಾ ವೈರಸ್ ಇದು ಗಾಳಿಯಲ್ಲಿ ಹರಡೋದಿಲ್ಲ. ಅಂದ್ರೆ ಕೊರೋನಾ ರೀತಿ ಇದು ಗಾಳಿಯಲ್ಲಿ ಹರಡೋ ಒಂದು ವೈರಸ್ ಅಲ್ವಂತೆ. ಸೊ ಇದು ಒಂದು ಸಮಾಧಾನಕರ ಸುದ್ದಿ. ಆದ್ರೂ ಕೂಡ ಅಲರ್ಟ್ ಇರುವಂತೆ ಕೇಂದ್ರ ಸರ್ಕಾರ ಹೇಳಿದೆ. ಹೀಗಾಗಿ ಸೌತ್ ಆಫ್ರಿಕಾ ಖಂಡದಿಂದ ಭಾರತಕ್ಕೆ, ಅದರಲ್ಲೂ ಬೆಂಗಳೂರಿಗೆ ಏರ್ಪೋರ್ಟ್ ಮೂಲಕ ಯಾರಾದ್ರೂ ಬಂದ್ರೆ ಅವರನ್ನ ಮೊದಲಿಗೆ ತಪಾಸಣೆ ಮಾಡ್ತೀವಿ. ಕನಿಷ್ಠ 21 ದಿನಗಳ ಕಾಲ ಕ್ವಾರಂಟೈನ್ ಹಾಗೂ ರೋಗ ಲಕ್ಷಣ ಕಂಡು ಬಂದ್ರೆ ಹತ್ತಿರದ ಆಸ್ಪತ್ರೆಯಲ್ಲಿ ವರದಿ ಮಾಡ್ಕೋತೀವಿ ಅಂತಾನು ಕೂಡ ಹೇಳಿದ್ದಾರೆ. ಕರ್ನಾಟಕ ಆರೋಗ್ಯ ಇಲಾಖೆಯಿಂದಲೂ ಕೂಡ ಅಪ್ಡೇಟ್ ಬಂದಿದೆ. ಎಬೋಲಾ ವೈರಸ್ಗೆ ರಾಜ್ಯದಲ್ಲಿ ಕ್ವಾರಂಟೈನ್ ಮತ್ತು ಐಸೋಲೇಷನ್ ವಾರ್ಡ್ಗಳನ್ನು ಕೂಡ ರೆಡಿ ಮಾಡಲಾಗಿದೆ ಅಂತೆ. ಇನ್ನು 21 ದಿನಗಳ ಕ್ವಾರಂಟೈನ್ ಬೇರೆ ರಾಷ್ಟ್ರಗಳಿಂದ ಬಂದ್ರೆ ಅಂತಾನು ಕೂಡ ಇಲ್ಲಿ ಅಲರ್ಟ್ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.